ಸೊ ಈಗ ಫ್ರೈ ಮಾಡಬೇಕಿದು ಮೀಡಿಯಂ ಫ್ಲೇಮ್ ಮೇಲೆ. ಈಗ ಬೇಬಿಕಾರ್ನ್ ಫ್ರೈಡ್ ಬೇಬಿಕಾರ್ನ್. ಇದರಲ್ಲಿ ಏನು ಕಲರ್ ಅಲ್ಲ ಏನು ಬರಲ್ಲ. ಸೊ ಈಗ ರೆಡಿ ಆಯ್ತು ಸರ್. ರೆಡಿ ಆಯ್ತು ಸರ್. ರೆಡಿ ಆಯ್ತು ಸರ್. ಓ ಬೇಬಿ ಕಾರ್ನ್ ಮಂಚೂರಿ. ಮಂಚೂರಿ ಮೇಲೆ ಆ ಮಸಾಲ ಎಲ್ಲ ಲೇಪನ ಆಗಿರುತ್ತಲ್ಲ, ಅದು ಇಲ್ಲಿ ಸ್ಪೆಷಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಟೇಸ್ಟಿ ಡಾರ್ಜಿಲಿಂಗ್ ಮೋಮೋಸ್ ಅನಿಲ್ ಅವರು, ಟಾಟಾ ನಗರ್ 5th ಮೇನ್. ಇದು ನೀವೇ ಕೇಳಿದ್ರಿ ಅವರ ಮಂಚೂರಿಗಳು ಅದ್ಭುತವಾಗಿರ್ತಾವ್ರಿ ಅಂತ. ಅದು ಟೇಸ್ಟ್ ಮಾಡಿದ ವ್ಯೂವರ್ಸು ಕಾಮೆಂಟ್ಸ್ ಹಾಕಿದರು, ಇಲ್ಲಿ ಅವರ ಮಂಚೂರಿ ತೋರಿಸಿ ಅಂತ. ಇವತ್ತು ಅವರು ಬೇಬಿ ಕಾರ್ನ್ ಮಂಚೂರಿಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಬನ್ನಿ, ಅನಿಲ್ ಅವರ ಶೈಲಿಯಲ್ಲಿ ಬೇಬಿ ಕಾರ್ನ್ ಮಂಚೂರಿ ನೋಡ್ಬಿಡೋಣ ರೆಸಿಪಿ ಹೆಂಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ನಮಗೆ ಇವತ್ತು ನಿಮ್ಮ ಎಲ್ಲ ಎಪಿಸೋಡ್ಸು ಅದ್ಭುತ, ಜನಗಳು ಕೇಳ್ತಾನೆ ಇದ್ದಾರೆ ವೀಕ್ಷಕರು. ಇವತ್ತು ನಮ್ಮ ವೀಕ್ಷಕರಿಗೆ ಸೊ ಇವತ್ತು ನಾವು ನಿಮಗೆ ಬೇಬಿಕಾರ್ನ್ ಮಾಡಿ ತೋರಿಸ್ತೀವಿ. ಓಕೆ. ಸೊ ಡಾರ್ಜಿಲಿಂಗ್ ಟೇಸ್ಟಿ ಡಾರ್ಜಿಲಿಂಗ್ ಮೋಮೋಸ್ ಟಾಟಾ ನಗರ ಅವರ ಒಂದು ಬೇಬಿ ಕಾರ್ನ್ ಮಂಚೂರಿ ರೆಸಿಪಿ ನೋಡ್ಬಿಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ ಸರ್. ಹಾಂ ಸರ್, ಇಂಗ್ರೀಡಿಯೆಂಟ್ಸ್. ಸೊ ಇದು ನಮ್ಮದು ಬೇಬಿಕಾರ್ನ್. ಇದು 200 grams ಬೇಬಿಕಾರ್ನ್ ನಾವು ಕಟ್ ಮಾಡಿ ರೆಡಿ ಇಟ್ಟಿದ್ದೀವಿ. ರೈಟ್ ಸರ್. ಸೊ ನೆಕ್ಸ್ಟ್ ಆನಿಯನ್, ಚಾಪ್ ಆನಿಯನ್ ಒಂದು ಇಲ್ಲ ಹಾಫ್ ಅರ್ಧ ಆನಿಯನ್ ಚಾಪ್ ಮಾಡಿ ಇಟ್ಟಿದ್ದೀವಿ. ಗಾರ್ಲಿಕ್ 10 ಪೀಸಸ್. ಆಮೇಲೆ ಸಾಲ್ಟ್ ಎಷ್ಟು ಟೇಸ್ಟ್ ಇದೆ ಅಷ್ಟು ಯೂಸ್ ಮಾಡ್ತೀವಿ ನಾವು. ಆಮೇಲೆ ಇದು ಗ್ರೀನ್ ಚಿಲ್ಲಿ 5 to 6 ಕಟ್ ಮಾಡಿದ್ದೀವಿ. 5 ರಿಂದ 6. ಮಂಚೂರಿ ಅಂದರೆ ಸ್ವಲ್ಪ ಖಾರ ಇದೆ. ಹೌದು. ಸೊ ಇದು ನೆಕ್ಸ್ಟ್ ಪೇಪರ್, ಬ್ಲ್ಯಾಕ್ ಪೇಪರ್ 2 ಸ್ಪೂನ್. ಆಮೇಲೆ ಇದು ಚಿಲ್ಲಿ ಪೇಸ್ಟ್. ಓಕೆ, ಅದೇ ಚಿಲ್ಲಿ ಪೇಸ್ಟು. ಒಂದು ಚಿಲ್ಲಿನ ಕೆಂಪು ಮೆಣಸಿನ್ಕಾಯಿಯನ್ನ ನೀವು ಬಾಯ್ಲ್ ಮಾಡಿ, ಹೌದು ಸರ್, ಅದು ಹೇಳಿದ್ರಿ ಲಾಸ್ಟ್ ಟೈಮ್. ಹೌದು, ಅಷ್ಟೇ ಏನಿಲ್ಲ. ಅದ್ರಲ್ಲಿ ಬಾಯ್ಲ್ ಮಾಡಿ ಗ್ರೈಂಡರ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಅಷ್ಟೇ. ಸೊ ವೀಕ್ಷಕರೇ ನೋಡಿ, ಹಾಂ ಸರ್, ಕೆಂಪು ಮೆಣಸಿನ್ಕಾಯಿನ ಮಾಡಿದ್ದು ಚಟ್ನಿದು ಒಂದು ವಿಡಿಯೋ ಇದೆ, ಅದು ನೋಡಿ. ಈ ಮೆಣಸಿನ್ಕಾಯಿ ಪೇಸ್ಟ್ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟು. ಕೆಂಪು ಮೆಣಸಿನ್ಕಾಯಿನ ಬಾಯ್ಲ್ ಮಾಡ್ತಾರೆ, ಆಮೇಲೆ ಅದಕ್ಕೊಂದು ಆಯಿಲ್ ಹಾಕ್ತಾರೆ, ಮಿಕ್ಸಿ ಮಾಡ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಅಷ್ಟೇ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾರೆ, ಪೇಸ್ಟ್ ಮಾಡಿ ಫ್ರೈ ಮಾಡಬೇಕು. ಅದು ವಿಡಿಯೋ ಇದೆ, ಲಿಂಕ್ ಕೊಟ್ಟಿರ್ತೀನಿ. ಈಗ ಆ ಪೇಸ್ಟ್ ಅದು ನೆಕ್ಸ್ಟ್ ಸರ್. ಇದು ಸೋಯಾ ಸಾಸ್ 2 ಸ್ಪೂನ್. ಆಮೇಲೆ ಇದು ಮೈದಾ ಹಿಟ್ಟು ನಾವು ಇದು 4 ಸ್ಪೂನ್ ತಗೊಂಡಿದ್ದೀವಿ, ರೆಗ್ಯುಲರ್ ಸ್ಪೂನ್ದು. ಇದು ಕಾರ್ನ್ಫ್ಲವರ್, ಇದನ್ನು 4 ಸ್ಪೂನ್. ಓಕೆ. ಸೊ ಇದು ನಮ್ಮದು ಇಂಗ್ರೀಡಿಯೆಂಟ್ಸ್. ಇದು ಬಸ್ ತೋರಿಸಿದ್ದೀವಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಮಾಡೋದು ನೋಡ್ಬಿಡೋಣ. ಬೇಬಿಕಾರ್ನ್ ಬೇಟರಿಂಗ್ ಮಾಡಬೇಕು ಫಸ್ಟ್. ಬೇಟರಲ್ಲಿ ಹಾಕಿ. ಸೊ ಇವಾಗ 200 grams ಅವಾಗ ನಾನು ಹೇಳಿದ್ದೀನಿ ಬೇಬಿಕಾರ್ನ್, ಕಟ್ ಬೇಬಿಕಾರ್ನ್ ತಗೊಂಡು. ಸೊ ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ಟೀ ಸ್ಪೂನ್ ಒಂದು. ಸಾಲ್ಟ್ 5 grams ಸಾಲ್ಟ್. ಆಮೇಲೆ ಕಾರ್ನ್ಫ್ಲವರ್ 3 ಸ್ಪೂನ್. ನೆಕ್ಸ್ಟ್ ಮೈದಾ ಹಿಟ್ಟು ಇದನ್ನು 3 ಸ್ಪೂನ್. ಅದಾದ್ಮೇಲೆ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಬೇಟರಿಂಗ್ ಇದು. ಓಕೆ ಓಕೆ. ಬೇಬಿಕಾರ್ನ್ ಎಲ್ಲ ಬೇಟರಿಂಗ್ ಅಲ್ಲೇ ಸಾಸ್ ಹಾಕ್ಬೇಕು. ಸರ್, ಇದು ಈಗ ಇದು ರೆಡಿ ಆಯ್ತು ಹಿಂಗೆ. ಇದು ಏನಾದ್ರು ಮ್ಯಾರಿನೇಷನ್ ಮಾಡಬೇಕಾ? ಏನಿಲ್ಲ ಸರ್, ಇದು ಡೈರೆಕ್ಟ್ ಯೂಸ್ ಮಾಡ್ಬೋದು. ಓಕೆ, ಡೈರೆಕ್ಟಾಗಿ ಯೂಸ್ ಮಾಡೋಣ ಸರ್. ಹಾಂ ಸರ್. ಸೊ ಈಗ ಫ್ರೈ ಮಾಡಬೇಕಿದು ಮೀಡಿಯಂ ಫ್ಲೇಮ್ ಮೇಲೆ. ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡಿಬಿಡ್ತೀರಾ? ಹೌದು, 5 minutes. ಓಕೆ ಓಕೆ, ಆಯ್ತು. ಇವಾಗ ಹಿಂಗಿರ್ಬೇಕು. ಈಗ ತೆಗಿಬೇಕು. ಆಯ್ತು ಸರ್. ಇಷ್ಟ ಆದರೆ ಸೊ ಈಗ ನಾವು ಬೇಬಿಕಾರ್ನ್ ಮಂಚೂರಿಯನ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡಿ ತೋರಿಸ್ತೀವಿ ಸರ್. ಓಕೆ, ಇಲ್ಲಿ
ಮೊದಲನೇದಾಗಿ ಏನು ಸರ್ ಹಾಕಿದ್ದು? ಜಿಂಜರ್, ಚಾಪ್ ಚಿಲ್ಲಿ ಎಷ್ಟು? 1 ಸ್ಪೂನ್. ಜಿಂಜರ್ ಎಷ್ಟು ಸ್ಪೂನ್ ಸರ್ ಅದು? ಸರ್ ಹಾಫ್ ಸ್ಪೂನ್. ಹಾಂ. ಚಾಪ್ ಆನಿಯನ್ 2 to 3 ಸ್ಪೂನ್. ಹಾಂ. ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ಸರ್. ಹಾಂ, ಬರಲಿ. ಅಷ್ಟವರೆಗೆ ನಾವು ಇಡ್ತೀವಿ. ಈಗ ಆಯ್ತು. ನಮಗೆ ಜೇಮ್ಸ್ ಅವ್ರು ತೋರಿಸ್ತಾ ಇದ್ದಾರೆ. ಹೌದು, ಜೇಮ್ಸ್ ರೆಡಿ ಮಾಡ್ಕೊಂಡ್ರೆ ನಮ್ಮ ಸೇಫ್. ಇವಾಗ ಚಿಲ್ಲಿ ಪೇಸ್ಟ್ 2 ಸ್ಪೂನ್. ಚಿಲ್ಲಿ ಪೇಸ್ಟ್ ಯಾವ್ದಾದ್ರು ಹಾಕೋಬಹುದು. ಚಿಲ್ಲಿ ಪೇಸ್ಟ್ ಅಲ್ಲ ಸರ್? ರೆಡ್ ಚಿಲ್ಲಿ ಪೇಸ್ಟ್. ರೆಡ್ ಚಿಲ್ಲಿ ಪೇಸ್ಟ್. ಆಮೇಲೆ ಕುಕ್ಕಿಂಗ್ ಸಾಸ್, ಕುಕ್ಕಿಂಗ್ ಟೊಮ್ಯಾಟೊ ಸಾಸ್ ಹಾಕಿದ್ವಿ 1 ಸ್ಪೂನ್. 1/4 ಇದು ಸಾಲ್ಟ್ ಹಾಕಿವಿ. ಸಾಲ್ಟ್. ಹಾಂ. ಸೋಯಾ ಸಾಸ್ 1 ಸ್ಪೂನ್. ಓಕೆ. ಪೆಪ್ಪರ್ 1/4 ಪೆಪ್ಪರ್ 1/4 ಸ್ಪೂನ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ. ಹಾಂ. ಈಗ ನಿಮ್ಮ ವೆಜಿಟೇಬಲ್ ಇದು ಬ್ರೆತ್ ಇರ್ತಾರೆ. ಅಂದರೆ ಈಗ ವೆಜಿಟೇಬಲ್ ಬಾಯ್ಲ್ ಮಾಡಿರೋ ವಾಟರ್ ಹಾಕ್ತಾರೆ. ಆಮೇಲೆ ಚಾಪ್ ಕೊರಿಯಂಡರ್, ಕೊತ್ತಂಬರಿ ಸ್ವಲ್ಪ. ಈಗ ಬೇಬಿಕಾರ್ನ್ ಹಾಕಿ, Yes. ಫ್ರೈಡ್ ಬೇಬಿಕಾರ್ನ್. ಇದರಲ್ಲಿ ಏನು ಕಲರ್ ಅಲ್ಲ ಏನು ಬರಲ್ಲ. ಸೂಪರ್. ಸೊ ಈಗ ರೆಡಿ ಆಯ್ತು ಸರ್. ರೆಡಿ ಆಯ್ತು ಸರ್. ರೆಡಿ ಆಯ್ತು ಸರ್. ಓ, ಬೇಬಿ ಕಾರ್ನ್ ಮಂಚೂರಿ. ಸರ್, ಇದು ಬೇಬಿಕಾರ್ನ್ ರೆಡಿ ಆಯ್ತು. ಬೇಬಿಕಾರ್ನ್ ಮಂಚೂರಿ ರೆಡಿ ಆಗಿದೆ. ಹೌದು ಸರ್. ಧನ್ಯವಾದ ಸರ್. ಬೇಬಿ ಕಾರ್ನ್ ಮಂಚೂರಿ ಈ ಥರ ಇರ್ತದೆ. ಎಷ್ಟು ಅದ್ಭುತವಾಗಿ ಕಟ್ ಮಾಡೋಣ. ಹಿಂಗೆ ಆಹಾ, ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ನಮ್ಮ ಮನೆಯವರು ಅವ್ರದ್ದೇ ಆದ ಕನ್ನಡದ ಶೈಲಿ ಅದರಲ್ಲಿ ನಮಗೆ ಮಾತಾಡ್ಬಿಟ್ಟು ತೋರಿಸಿದ್ರು. ಟೇಸ್ಟ್ ಮಾಡ್ಬಿಡೋಣ. ಆಹಾ, ಸೂಪರ್ ಆಗಿದೆ. ವಾ ವಾ, ನೀವು ಉದ್ಘಾರ ಬರಲೇಬೇಕು. ವಾ ವಾ ವಾ. ಮಂಚೂರಿ ಮೇಲೆ ಆ ಮಸಾಲ ಎಲ್ಲ ಲೇಪನ ಆಗಿರುತ್ತಲ್ಲ, ಅದು ಇಲ್ಲಿ ಸ್ಪೆಷಲ್ಲು. ಚೈನೀಸ್ ಮಂಚೂರಿ ತಿಂದಿರ್ಬೋದು ನೀವು, ಬಟ್ ಇಲ್ಲಿ ಅದೆಲ್ಲ ಒಂದು ಹದವಾಗಿ ಮಾಡಿದ್ದಾರೆ ಇವರು. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ಅಷ್ಟು ಚೆನ್ನಾಗಿ ಹಾಕಿದ್ದಾರೆ. ಆ ಒಂದು ಫ್ಲೇವರು, ಆ ರುಚಿಗೆ ನೀವು ಹೋಗಲೇಬೇಕು. ಸೊ ಈ ಟೇಸ್ಟ್ ಮಾಡಬೇಕಂದ್ರೆ ನೀವು ಸಾಧ್ಯ ಆದರೆ ಮನೇಲಿ ಮಾಡ್ಕೊಂಬಿಟ್ಟು ನಮಗೆ ಹೇಳಿ. ಅದ್ಭುತವಾದ ಒಂದು ಬೇಬಿ ಕಾರ್ನ್ ಮಂಚೂರಿ. ಗೋಬಿ ಮಂಚೂರಿ ನೋಡಿರ್ತೀವಿ ನಾವು, ಆಮೇಲೆ ಮದುವೆ ಮನೆ ಶೈಲಿ ನೋಡಿರ್ತೀವಿ, ಹೋಟೆಲ್ ಶೈಲಿ ನೋಡಿರ್ತೀವಿ. ಬಟ್ ಇದು ಬಂದು ಅಪ್ಪಟ ಚೈನೀಸ್ ಶೈಲಿ, ಬಟ್ ಡಾರ್ಜಿಲಿಂಗ್ ಶೈಲಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು ಅವರು. ವಿಭಿನ್ನವಾದ ಒಳ್ಳೆ ಕ್ವಾಲಿಟಿ ಸಾಸು ಎಲ್ಲ ಪೇಸ್ಟ್ಗಳು ಹಾಕ್ಕೊಂಡ್ರು. ಅದ್ಭುತವಾಗಿತ್ತು. ಆಹಾ ಹಾ. ಸೊ ಈ ಟೇಸ್ಟನ್ನು ನೀವು ಸವಿಬೇಕು ಅಂದರೆ ಟಾಟಾ ನಗರ್ 5th ಮೇನ್ ಅಡ್ರೆಸ್ಸು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ನೋಡಿ ಬನ್ನಿ. ಮನೇಲಿ ಮಾಡ್ಕೊಂಡಿದ್ದಾರೆ ನಿಮ್ಮ ಕಾಮೆಂಟ್ಸ್ ಹಾಕಿ, ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ಅದು ಕಾಮೆಂಟ್ಸ್ ಹಾಕಿ. ಕಾಯ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮುಗಿಸ್ತೀನಿ ನಾನು. ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.